ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅರಸೀಕೆರೆ ಕ್ಷೇತ್ರದಿಂದ HD ರೇವಣ್ಣ ಸ್ಪರ್ಧೆ ವಿಚಾರ ತಾಕತ್ತಿದ್ರೆ ಬರಲಿ, ಬಂದು ನಿಂತ್ಕೊಳ್ಳಿ ನೋಡೋಣ ಅಂತ ಹಾಸನದ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಬರಲಿ, ಬಂದು ನಿಂತ್ಕೊಳ್ಳಿ ನೋಡೋಣ ಏನಾಗುತ್ತೆ ಅಂತ. ಅರಸೀಕೆರೆಯ ಹಾಲಿ ಶಾಸಕರಾಗಿರುವ ಶಿವಲಿಂಗೇಗೌಡರ ಹೇಳಿಕೆ ಇದು. HD ರೇವಣ್ಣ ಅರಸೀಕೆರೆಗೆ ಬಂದು ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿವಲಿಂಗೇಗೌಡರು. ರಣರಂಗ ಶುರುವಾಗಿದೆ, ಯುದ್ಧ ಏನಾಗುತ್ತೆ ನೋಡೋಣ, ಏನಾಗುತ್ತೆ ನೋಡೋಣ, ನಿಲ್ಲಲ್ಲ ಇದು. ಮಹಾಭಾರತ ಘೋಷಣೆ ಮಾಡಿದ್ದೀನಿ. ರೇವಣ್ಣಗೆ ಪರೋಕ್ಷ ಪಂಥಾಹವನವನ್ನು ಕೊಟ್ಟಿದ್ದಾರೆ ಶಿವಲಿಂಗೇಗೌಡ. ಅಂದರೆ ಹೊಳೆ ನರಸೀಪುರದ ಶಾಸಕರಾಗಿದ್ದಾರೆ HD ರೇವಣ್ಣ. ಅವರು ಅರಸೀಕೆರೆಗೆ ಬಂದು ಸ್ಪರ್ಧೆ ಮಾಡೋ ವಿಚಾರ. ಶಿವಲಿಂಗೇಗೌಡ ಎಲ್ಲಿ ನಿಂತ್ಕೊತಾನಂತೆ, ನಾನು ಒಳನರಸೀಪುರಕ್ಕೆ ನಾನು ಯಾಕ್ರಿ ಹೋಗೋಣ ಒಳನರಸೀಪುರಕ್ಕೆ? ನನ್ನ ಭೂಮಿ, ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಜನ್ಮ ಪುನರ್ಜನ್ಮ ಕೊಟ್ಟಿರ್ತಕ್ಕಂತ ಅರಸೀಕೆರೆ. ಈ ಭೂಮಿನೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರು ನಾನು ಅರಸೀಕೆರೆ ಕೂಡ ಪ್ರಶ್ನೆ ಇಲ್ಲ. ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸದಲ್ಲಿ ನಾನು ಸಾಯ್ತೇನೆ. ಜನತೆ ಅವ್ರು ನನ್ನ ಒಂದ್ಸರಿ ನಾನು ಬೈತೀನಿ, ಒಂದ್ಸರಿ ಅಂತೀನಿ, ಮತ್ತೆ ಬೆಳಿಗ್ಗೆ ದಂಡ ಅಂತಾರೆ, ಮುಖಂಡ ಅಂತೀನಿ, ಹಿಂಗ್ ಹೋಗ್ತಾ ಇದೀವಿ. ಆ ಚರಿತ್ರೆನೇ ಬೇರೆ ಇದೆ. ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ? ಇದು ಈ ಜನ್ಮದಲ್ಲಿ ನಾನಿರೋವರೆಗೂ ನಿಮಗೆ ಸಾಧ್ಯ ಇಲ್ಲ. ನಾನೇ, ನಮ್ಗೆ ಗೊತ್ತಿದೆ ಯಾರಾದ್ರೂ ನಾಯಕರು ಬೆಳ್ಕತ್ತಾರೆ, ನಮ್ಮ ಪಾರ್ಟಿನಲ್ಲೇ ಬೆಳ್ಕತ್ತಾರೆ, ಅವ್ರಿಗೆ ಆಶೀರ್ವಾದ ಮಾಡೋಣ. ನಿಮಗೆಲ್ಲ ಆಶೀರ್ವಾದ ಮಾಡೋ ಜಯಮಾನ ನಮ್ದಲ್ಲ. ಈ ಅರಸೀಕೆರೆ ಕನಸನ್ನು ಇಟ್ಕೊಂಡು ಕರ್ಕ ಬಂದಿದ್ದೀರಲ್ಲ, ಕರ್ಕೊಂಡ್ ಬಂದು ಪುಣ್ಯಾತುಮ್ರ ನೀವು, ನಾವು ತೋರಿಸ್ತೀವಿ ಅದು ಏನು ಅಂತ ಹೇಳಿ ಈ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಎಲ್ಲಿ ನಿಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಪ್ರತಾಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಇಷ್ಟು ದಿನ ಒಂದೇ ವೇದಿಕೆಯಲ್ಲಿದ್ದರು, ಒಂದೇ ಪಕ್ಷದಲ್ಲಿದ್ದರು, 23ರಲ್ಲಿ ಬೇರೆ ಬೇರೆ ಆಗಿದ್ದಾರೆ. ಏನಿದು ಪಂಥಾಹವನ ಅರಸೀಕೆರೆಗೆ ಬರಲಿ ಅನ್ನೋದು? ಪ್ರವೀಣ್, ಏನಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಮಾಜಿ ಸಚಿವ HD ರೇವಣ್ಣ ಅವರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆಗಳು ಸಾಕಷ್ಟು ಕೇಳ್ಬರ್ತಿವೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಮತಗಳ ಅಂತರದಿಂದ ಮಾತ್ರ HD ರೇವಣ್ಣ ಅವರು ಗಳಿಸಿದ್ರು. ಅದಾದ ಬಳಿಕ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಏನು ತಮ್ಮ ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಅಷ್ಟೇನು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಅಷ್ಟೇನು ಮತಗಳು ಆ ಕ್ಷೇತ್ರದಿಂದ ಬರೋದಿಲ್ಲ. ಒಂದ್ ಕಡೆ ಒಂದ್ ರೀತಿ ಈಗಲೂ ಕೂಡ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ರೀತಿ ವಿರೋಧಿ ಅಲೆ ಎದ್ದಿರುವಂತದ್ದು HD ರೇವಣ್ಣ ಅವರ ವಿರುದ್ಧ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ HD ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಸಾಕಷ್ಟಿದ್ದಾವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಅರಸೀಕೆರೆ JDS ಮುಖಂಡರು ಕೂಡ HD ರೇವಣ್ಣ ಅವ್ರನ್ನ ಭೇಟಿ ಮಾಡಿ ನೀವು ಅರಸೀಕೆರೆಯಿಂದ ಸ್ಪರ್ಧೆ ಮಾಡ್ಬೇಕು ಅನ್ನೋ ಮಾತುಗಳನ್ನ ಕೂಡ HD ರೇವಣ್ಣ ಅವರ ಹತ್ರ ಮನವಿ ಮಾಡ್ಕೊಂಡಿದ್ರು. ಇದೀಗ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಂತ ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಪ್ರತಾಪ್ ನಿಮ್ಮ ಡೀಟೇಲ್ಸ್ಗೆ. ಅಂದರೆ ಒಂದೇ ಪಕ್ಷದಲ್ಲಿದ್ದರು ರೇವಣ್ಣ ಶಿವಲಿಂಗೇಗೌಡರು. 2023ರಲ್ಲಿ ಅವರು JDS ಬಿಟ್ಟು ಬಂದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಇದೀಗ ಒಂದು ಚರ್ಚೆ ಹಾಸನ ಜಿಲ್ಲೆಯಲ್ಲಿ ಹಿಂಗೆ ಬಂದು ಸ್ಪರ್ಧೆ ಮಾಡ್ತಾರೆ ಅಂತ. 2028ರ ಚುನಾವಣೆಗೆ 2.5 ವರ್ಷ ಬಾಕಿ ಇದೆ. ಇನ್ನು 2.5 ವರ್ಷ ಬಾಕಿ ಇರುವಾಗಲೇ ಇಂಥದ್ದೊಂದು ಚರ್ಚೆ. ಯಾಕಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ. ಒನ್ಸ್ ಅಗೇನ್ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡ್ತಾ ಇದ್ರಿ ಪ್ರತಾಪ್, ಪ್ಲೀಸ್ ಕಂಟಿನ್ಯೂ. ಪ್ರವೀಣ್, ಅಂತ ಹೇಳಿದ್ರೆ ಸಾಕಷ್ಟು ಚರ್ಚೆಗಳು HD ರೇವಣ್ಣ ಅವರು ಅರಸೀಕೆರೆ ಬರ್ತಾರೆ ಅಂತ ಹೇಳಿ ಕೇಳ್ಬರ್ತಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಶಿವಲಿಂಗೇಗೌಡರು ಒಂದ್ ರೀತಿ HD ರೇವಣ್ಣ ಅವರಿಗೆ ಪಂಥಾಹ್ವಾನವನ್ನ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಚರ್ಚೆಗಳ ನಡುವೆ HD ರೇವಣ್ಣ ಅವರಿಗೆ ಪಂಥಾಹ್ವಾನ ನೀಡಿರುವಂತದ್ದು, ಅದು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡುವಂತದ್ದು, ಸಾಕಷ್ಟು ಸವಾಲುಗಳನ್ನ ನೀಡುವಂತದ್ದು. ಜೊತೆಗೆ ನಾನ್ ಯಾಕೆ ಹೊಳೆನರಸೀಪುರಕ್ಕೆ ಹೋಗ್ಲಿ, ನನ್ನ ಜನ್ಮಭೂಮಿ ಇದು, ನಾನು ಸಾಕಷ್ಟು ಹುಟ್ಟಿದಾಗಿಂದನೂ ಕೂಡ ಇದೇ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವನ್ನ ಮಾಡ್ಕೊಂಡ್ ಬಂದಿರುವಂತದ್ದು. ಜೊತೆಗೆ ನನಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿರುವಂತ ಭೂಮಿ ಅಂದ್ರೆ ಇದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ನಾನು ಇಲ್ಲೇ ಇರ್ತೇನೆ.
ಜೊತೆಗೆ ನಾನು ನನ್ನ ಹೆಂಡತಿ ಮಕ್ಕಳನ್ನ ಎಂದಿಗೂ ಕೂಡ ರಾಜಕೀಯಕ್ಕೆ ಬಳಸ್ಕೊಂಡು ನನ್ನ ಹೆಂಡತಿ ಇಲ್ಲಿವರೆಗೂ ಕೂಡ ನಾನು ಒಂದು ಸಭೆಗೆ ರಾಜಕೀಯ ಸಭೆಗೆ ಕರ್ಕೊಂಡೋಗಿಲ್ಲ. ನನ್ನ ಮಗ ಡಾಕ್ಟರ್ನ ಓದ್ತಿದ್ದಾನೆ, ಆತನು ಕೂಡ ರಾಜಕೀಯಕ್ಕೆ ಬರೋದಿಲ್ಲ. ಸಿದ್ದರಾಮಣ್ಣನ ಫೋಟೋ ಇದೆ, ಫೋಟೋ ಮುಂದೆ ನಾನು ಪ್ರಮಾಣೀಕರಿಸಿ ಹೇಳ್ತಾ ಇದ್ದೇನೆ, ಎಂದಿಗೂ ಕೂಡ ನನ್ನ ಹೆಂಡತಿ ಮಕ್ಕಳನ್ನ ರಾಜಕೀಯಕ್ಕೆ ತರೋದಿಲ್ಲ ಅನ್ನೋ ಮೂಲಕ ಎಚ್ ಡಿ ರೇವಣ್ಣವ್ರಿಗೆ ಟಾಕ್ ಕೊಟ್ಟರು. ಯಾಕಂದ್ರೆ ಎಚ್ ಡಿ ರೇವಣ್ಣವರು ಈಗಾಗಲೇ ಆ ಪತ್ನಿ ಭವಾನಿ ರೇವಣ್ಣ ಅವರು ರಾಜಕೀಯದಲ್ಲಿದ್ದಾರೆ, ಒಂದ್ ಕಡೆ ಪುತ್ರ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಎಲ್ಲರೂ ಕೂಡ ರಾಜಕೀಯದಲ್ಲಿರೋದ್ರಿಂದ ಎಚ್ ಡಿ ರೇವಣ್ಣ ಅವರಿಗೆ ಪರೋಕ್ಷವಾಗಿ ಒಂದ್ ರೀತಿ ಟಾಂಗ್ ಕೊಟ್ಟಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಜೊತೆಗೆ ಇನ್ನೂ ರಣರಂಗ ಶುರು ಆಗುತ್ತೆ. ನಾನು ಇದು ಇಲ್ಲಿಗೆ ನಿಲ್ಲೋದಿಲ್ಲ, ನಾನು ಮಹಾಭಾರತವನ್ನ ಘೋಷಣೆ ಮಾಡ್ತಿದ್ದೇನೆ, ತಾಕತ್ತಿದ್ರೆ ಬರ್ಲಿ, ಬಂದು ನಿಂತ್ಕೊಳ್ಳಿ ನೋಡೋಣ ಅನ್ನೋ ಮಾತನ್ನ ಶಿವಲಿಂಗೇಗೌಡರು ಹೇಳಿರುವಂತದ್ದು. ಇದನ್ನ ಎಚ್ ಡಿ ರೇವಣ್ಣ ಅವರು ಯಾವ ರೀತಿ ಸ್ವೀಕರಿಸ್ತಾರೆ, ಇವ್ರಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರವೀಣ್. ಓಕೆ ಪ್ರತಾಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಬೈತೀನಿ, ಒಂದ್ಸರಿ ಅಂತೀನಿ, ಮತ್ತೆ ಬೆಳಿಗ್ಗೆ ದಂಡ ಅಂತಾರೆ.